ನಿಮ್ಗ ಭೂಮಿ ಮಿದು ಮಾಡ್ತಾರೆ, ಮಣ್ಣಿನ ತಾಕತ್ ಹೆಚ್ಚಿಗೆ ಮಾಡ್ತಾರೆ, ಬೆಳಿಗ್ಗೆ ಎಷ್ಟು ಬೇಕಾದ್ರೆ ತೇವಾಂಶ ಇಟ್ಕೊಂಡು ಮಿಕ್ಕಿದ್ ನೋಡ್ರಿ ಯಾವ ತರ ಆಗ್ತದೆ ಒಳಗ್ ಮುಂದೆ ನೋಡ್ರಿ. ಮಳೆ ಸರಿ, ಇದೊಂದು ಇವಾಗ ಏನಾಗಿದ್ರಿ ಬ್ಯಾಸ್ಗಿ ಟೈಮ್ನಾಗ ಏನ್ ಮಾಡ್ತೀರಿ ನೀವೆಲ್ಲ ಮಣ್ಣು ಫಲವತ್ತತೆ ಆಲಿ ಅಂತ ಮಾಡಿ ಮಣ್ಣು ಹದಾಲಿ ಅಂತ ಬಿಡ್ತೀರಿ ಗೊತ್ತ್ರಿ. ಒಂದ್ ಸ್ವಲ್ಪ ಮಳಿ ಆಗ್ಯದ ಅಂದ್ರೆ ನಿಮ್ಮ ಹೊಲ್ದಾಗಿನ ಮಣ್ಣು ಹರ್ಕೊಂಡು ಮುಂದಕ್ಕೆ ಹೊಂಟದ್ರಿ. ಯಾಕಂದ್ರೆ ಭೂಮಿ ನೀರನ್ನು ಹಿಂಗ ಸುಳಾಗೈತಿಲ್ರಿ. ಇದೇನ್ ಮಾಡ್ತಂದ್ರೆ ನೀವು ಹೊಲ್ದಾಗಿರ್ತಕ್ಕಂಥ ಮಣ್ಣು ಆಗಿರ್ಬೋದು, ಬಿತ್ತಿದಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಮುಂದಕ್ಕೆ ಹರ್ಕೊಂಡು ಹೋಲಾರ್ದಂಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಇವತ್ತು ನಿಮ್ಮದು ನೀರಿದ್ದಲ್ಲಿ ನೀವು ಉಳ್ಳಾಗಡ್ಡಿ ಮಾಡಿರ್ಬೋದು, ಏನು ಒಣ ಬೇಸಾಯ ಮ್ಯಾಗ ಉಳ್ಳಾಗಡ್ಡಿ ಮಾಡಿ ನೀರು ಐತ್ರಿ. ಈಗ ಏನಾಗಿದ್ರಿ ನಿಮ್ಮ ಬೋರ್ವೆಲ್ಗಳಿಗೆ ಅದೆಲ್ಲ ನೀರು ಕಂಬಳಕ, ಬಾವಿ ನೀರು ಕಂಬಳಕ ಕಾರಣ ಏನಂದ್ರೆ ನೀವು ಹೊಲ್ದಾಗ ನೀರ ಹಿಂಗೆ ಸುಳಾಗೈತಿಲ್ರಿ. ಎಲ್ಲ ನೀರು ಹರ್ಕೊಂಡು ಮುಂದಕ್ಕೆ ಹೊಂಟದ್ರಿ. ಇದು ಎಕ್ವಾಜಲ್ ಯೂಸ್ ಮಾಡಿದ್ರೆ ಅಂತ ಹೇಳಿರಿ. ಇದು ಎಕ್ವಾಜಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೊಲ್ದಾಗಿರ್ತಕ್ಕಂಥ ಫಲವತ್ತಾದ ಮಣ್ಣು ಅಲ್ಲೇ ಉಳಿತದ್ರಿ. ಮಣ್ಣು ಹರ್ಕೊಂಡು ಮುಂದಕ್ಕೆ ಹೋಗಲ್ರಿ. ನೀರು ಹಿಂಗಿಸುವತ್ತದ್ರಿ. ನಿಮ್ಮ ಹೊಲ್ದಾಗಿ ನಿಮ್ಮ ನೀರು ಹಿಂಗಿಸಿ ನೀರು ಬೋರಿಗೆ ಮದ್ ಮಾಡಿ ನೀರು ಕಂಬಳೋದ್ರಿ. ಎಷ್ಟು ಮಳೆ ಬರಲ್ಲ, ಭೂಮಿ ನೀರು ನಿಂತಲ್ಲ. ಮಳೆ ಬರೋದಕ್ಕಿಂತ ಮುಂಚೆ ತೆಂಗಿಗಾಲಿ, ತೆಂಗಿನ ಗಿಡ, ಉಳ್ಳಾಗಡ್ಡಿ ಅವತ್ತು ಎಲ್ಲ ಅಂದ್ರೆ ಮಣ್ಣು ಮಿದು ಆಗ್ತದ. ಹಳ್ಳಿ ಹಳ್ಳಾದಂಗ ಇದು ಮುಟ್ಟು ನೋಡ್ರಿ. ಸರಿ, ಇದು ಮುಟ್ಟು ನೋಡ್ರಿ, ಮುಟ್ಟು ನೋಡ್ರಿ. ಇದಕ್ರಿ ಕೈ ಹತ್ರಿ. ಹೊಲ್ದಾಗಿ ನಿಮ್ಮ ಮಣ್ಣು ಕೂಡ ಏನಾಗತ್ತಂದ್ರೆ ಹಳ್ಳಿ ಆದಂಗೆ ಮಣ್ಣು ಕೂಡ ಮಿದು ಆಗತ್ರಿ. ಮಣ್ಣಿಂದು ಫಲವತ್ತತೆ ಹೆಚ್ಚಿಗೆ ಆಗತ್ರಿ. ಮಣ್ಣು ಮಿದು ಆದಟ್ಟು ಏನಾಗ್ತದೆ, ಬೇರೆ ಹೆಚ್ಚಿಗೆ ಬಿಡ್ತಾರೆ ಆಳವಾಗಿ. ಜಲ್ಲಾಗಿ 1 ಎಕರೆ ರೀ, 1 ಎಕರೆ ಒಂದು ಹೊಲ್ದಾಗ 1 ಎಕರೆ ಪೂರ ಆಗತ್ತೆ. ಜಲ್ಲಾಗಿ ಎಲ್ಲ ಹೊಲ ತುಂಬಾ ಸ್ಪ್ರೆಡ್ ಆಗ್ತದೆ. ಬೆಳಿಗ್ಗೆ ಹಚ್ಬೇಕು, ಅಷ್ಟೇ ತೇವಾಂಶ ತೊಗೊಂಡು ಮಿಕ್ಕಿ ನೀರು ಚೆನ್ನಾಗಿ ಬೆಳೆಸ್ತವ್ರಿ. ಒಂದ್ರೆ ಮಳಿನೇ ಆಗಿಲ್ಲ ಅಂದ್ರೆ ನೀವು ಮಣ್ಣಿನೊಳಗೆ ಎಡಿ ಹೊಡೆಯೋ ಟೈಮ್ನಾಗ ಅದು ಮಳೆ ಕೊಡ್ಬೇಕು. ಒಟ್ಟು ಮಣ್ಣಾಗ ಬೀಳ್ಬೇಕ್ರಿ, ಮ್ಯಾಗ ಬೀಳತ್ಲೆ.